ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 14 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪುತ್ರ ಶೋಕಾಕುಲಳಾದ ಕೌಸಲ್ಯೆಯು ದಶರಥನಿಗೆ ಎಂದಳು. ಪುರುಷೋತ್ತಮನಾದ ರಾಮನ ಮೇಲೆ ವಿಷಕಾರಿದ ವಕ್ರಬುದ್ಧಿಯ ಕೈಕೇಯಿ ಹೊರೆಬಿಟ್ಟ ಹೆಣ್ಣು ಹಾವಿನಂತೆ ಓಡಾಡುವಳು. ರಾಮನನ್ನು ಕಾಡಿಗಟ್ಟಿ ಅವಳ ಇಷ್ಟಾರ್ಥವನ್ನ ನೆರವೇರಿಸಿಕೊಂಡಳು. ಇನ್ನು ದುಷ್ಟ ಸರ್ಪದಂತೆ ನನ್ನನ್ನು ಕಾಡಲಿರುವಳು. ಒಂದು ವೇಳೆ ರಾಮನು ಇದೇ ನಗರದಲ್ಲಿದ್ದು ಭಿಕ್ಷೆ ಬೇಡುತ್ತಾ ಅವಳ ದಾಸನಾಗಿ ಸೇವೆ ಮಾಡಿಕೊಂಡಿರಬೇಕೆಂಬ ವರವನ್ನ ಕೇಳಿದ್ದರೂ ಎಷ್ಟೋ ಚೆನ್ನಾಗಿತ್ತು. ಅಹಿತಾನಲನು ಪರ್ವಕಾಲದಲ್ಲಿ ರಾಕ್ಷಸರಿಗೆ ಆಹುತಿಯನ್ನು ಕೊಡುವಂತೆ ಅವಳು ರಾಮನನ್ನು ರಾಕ್ಷಸರ ಪಾಲು ಮಾಡಿದಳು. ಧನುರ್ಧರನಾದ ಮಹಾಬಾಹುವಾದ ನನ್ನ ಮಗನು ಕಾಡಿನಲ್ಲಿ ಗಜರಾಜನಂತೆ ನಡೆದಾಡಬಹುದು. ಕೈಕೇಯಿಯ ಮಾತಿಗೆ ಬಗ್ಗಿ ಕಾಡಿನ ದುಃಖವನ್ನೇ ಅರಿಯದ ಆ ಮೂವರನ್ನು ಕಾಡಿಗೆ ಕಳುಹಿಸಿದ್ದೀಯಲ್ಲ, ಅವರ ಅವಸ್ಥೆ ಹೇಗಿದ್ದೀತು? ತಾರುಣ್ಯದಲ್ಲಿ ಇರುವ ಅವರು ಈಗ ವಿಷಯ ಸುಖವನ್ನು ಅನುಭವಿಸಬೇಕಾದ ಕಾಲ. ಈಗಲೇ ಅವರು ಬಡಪಾಯಿಗಳಂತೆ ಕಾಡಿನಲ್ಲಿ ಫಲಮೂಲಗಳನ್ನು ಮೆಲ್ಲುವಂತಾಯಿತಲ್ಲ. ನನ್ನ ದುಃಖವನ್ನು ನೀಗುವ ಶುಭಕಾಲ ಈಗ ಬಂದೀತೇ. ಸೀತಾ ಲಕ್ಷ್ಮಣರೊಂದಿಗೆ ಹಿಂದಿರುಗಿ ಬರುವ ರಾಮನನ್ನು ನಾನು ನೋಡಿಯೇನೆ. ನಿದ್ದೆ ಮಾಡಿ ಎದ್ದವರಂತೆ ಅವರು ಅಯೋಧ್ಯೆಗೆ ಯಾವಾಗ ಬರುವರೋ? ಪೌರರು ಅವರ ಸ್ವಾಗತಕ್ಕಾಗಿ ಧ್ವಜ ಪತಾಕೆಗಳನ್ನ ಯಾವಾಗ ಹಾರಿಸುವರೋ? ಯಾವಾಗ ರಾಮನು ಸೀತೆಯನ್ನ ಮುಂದಿರಿಸಿಕೊಂಡು ಹಸುವಿನ ಹಿಂದೆ ವೃಷಭವು ಬರುವಂತೆ ರಥದಲ್ಲಿ ಪುರಕ್ಕೆ ಬರುವನೋ? ನನ್ನ ಮಕ್ಕಳು ಪುರವನ್ನು ಪ್ರವೇಶಿಸುವಾಗ ಸಾವಿರಾರು ಜನರು ಅವರ ಮೇಲೆ ಅರಳು ಚೆಲ್ಲುವುದನ್ನು ಯಾವಾಗ ನೋಡುತ್ತೇನೋ? ಸುಂದರವಾದ ಕುಂಡಲಗಳನ್ನು ಧರಿಸಿ ಭಯಂಕರವಾದ ಬಿಲ್ಲು ಖಡ್ಗಗಳನ್ನು ಹಿಡಿದು ಶಿಖರಗಳಿರುವ ಪರ್ವತಗಳ ಹಾಗಿರುವ ಅವರಿಬ್ಬರು ನಗರಕ್ಕೆ ಪ್ರವೇಶಿಸುವುದನ್ನು ನಾನು ನೋಡುವುದು ಯಾವಾಗಲೋ? ವಯಸ್ಸಿನಿಂದ ಬುದ್ಧಿಯಿಂದ ಪ್ರಬುದ್ಧನೂ ಧರ್ಮಜ್ಞನೂ ಆದ ಆ ನನ್ನ ರಾಮನು ಬಾಲಕನಂತೆ ಕೊಂಡಾಟವಾಡುತ್ತಾ ನನ್ನ ಬಳಿಗೆ ಬರುವುದು ಯಾವಾಗಲೋ? ಬಹುಶಃ ಹಿಂದಿನ ಜನ್ಮದಲ್ಲಿ ಹಾಲು ಕುಡಿಯುವ ಕರುಗಳನ್ನು ಅವುಗಳ ತಾಯಿಯಂದಿನಿಂದ ನಾನು ಬೇರ್ಪಡಿಸಿರಬೇಕು. ಈಗ ಕೈಕೇಯಿಯು ಸಿಂಹವು ಹಸುವಿನಿಂದ ಅದರ ಕರುವನ್ನೆಳೆದು ಬೇರ್ಪಡಿಸುವಂತೆ ರಾಮನನ್ನು ನನ್ನಿಂದ ಬೇರ್ಪಡಿಸಿದ್ದಾಳೆ. ಸರ್ವ ಸದ್ಗುಣ ಸಂಪನ್ನನೂ ಸರ್ವಶಾಸ್ತ್ರ ವಿಶಾರದನೂ ಆದ ರಾಮನು ನನಗೆ ಏಕೈಕ ಪುತ್ರನು. ಅವನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ಮಹಾಬಾಹುವು ಮಹಾಬಲನೂ ಆದ ರಾಮನನ್ನು ನೋಡದೆ ನನಗೆ ಬದುಕುವ ಸಾಮರ್ಥ್ಯವೇ ಇಲ್ಲ. ಮಗನ ವಿರಹದ ಬೆಂಕಿ ನನ್ನನ್ನು ಸುಡುತ್ತಿದೆ. ಪ್ರಖರ ಬೇಸಿಗೆಯಲ್ಲಿ ಸೂರ್ಯನು ಭೂಮಿಯನ್ನು ಸುಡುವ ಹಾಗೆ. ಹೀಗೆ ವಿಲಪಿಸುತ್ತಿದ್ದ ಕೌಸಲ್ಯಗೆ ಧರ್ಮಜ್ಞಳಾದ ಸುಮಿತ್ರೆಯು ಹೇಳಿದಳು, ಅಕ್ಕಯ್ಯ, ನಿನ್ನ ಆ ಮಗನು ಗುಣಸಂಪನ್ನನು, ಪುರುಷೋತ್ತಮನು. ಈಗ ಅವನಿಗಾಗಿ ಅತ್ತರೆ ಏನು ಪ್ರಯೋಜನ? ಅವನು ನನ್ನ ತಂದೆಯು ಸತ್ಯಸಂಧನೆಂಬುದನ್ನು ಸಾಧಿಸಿ ತೋರಿಸಲೆಂದೇ ರಾಜ್ಯವನ್ನ ತ್ಯಜಿಸಿ ಕಾಡಿಗೆ ಹೋಗಿದ್ದಾನೆ. ಶಿಷ್ಟರು ಆಚರಿಸುವ ಧರ್ಮದಲ್ಲಿ ಅವನು ಸ್ಥಿರವಾಗಿ ನಿಂತಿದ್ದಾನೆ. ಆ ಧರ್ಮವು ಪರಲೋಕದಲ್ಲಿ ಶಾಶ್ವತ ಫಲವನ್ನು ಕೊಡುವಂತಹದ್ದು. ಅಂತಹ ಮಗನಿಗಾಗಿ ದುಃಖಿಸುವುದು ಉಚಿತವಲ್ಲ. ನನ್ನ ಮಗ ಲಕ್ಷ್ಮಣನೂ ದಯಾದಿ ಗುಣಶಾಲಿ. ಅವನು ಉತ್ತಮ ವರ್ತನೆಯನ್ನೇ ತೋರಿದ್ದಾನೆ. ಆದ್ದರಿಂದ ಅವನಿಗೆ ಲಾಭವೇ ಇದೆ. ಸುಖದಲ್ಲಿರಬೇಕಾದ ದುಃಖವನ್ನು ಅರಿಯದ ಜಾನಕಿಯೂ ರಾಮನ ಹಿಂದೆ ಹೋಗಿದ್ದಾಳೆ. ನಿನ್ನ ಮಗನು ಲೋಕದಲ್ಲಿ ಕೀರ್ತಿ ಪತಾಕೆಯನ್ನ ಹಾರಿಸುತ್ತಿದ್ದಾನೆ. ಅವನ ಸಂಪತ್ತೇನು ಗೊತ್ತಾ? ಇಂದ್ರಿಯ ನಿಗ್ರಹ ಮತ್ತು ಸತ್ಯವ್ರತ. ಇಂತಹ ರಾಮನು ಪಡೆಯದ ಪ್ರಾಪ್ಯ ವಸ್ತುವೇನಿದೆ? ರಾಮನ ಶೌಚವನ್ನು ಮತ್ತು ಮಹಾತ್ಮ್ಯವನ್ನು ತಿಳಿದ ಸೂರ್ಯನು ಕೂಡ ಅವನಿಗೆ ಬಿಸಿಲ ಬೇಗೆಯನ್ನು ಕೊಡಲಾರ. ವಾಯುವು ಸಮಶೀತೋಷ್ಣವಾಗಿ ಬೀಸಿ ಅವನ ಸೇವೆ ಮಾಡುವುದು. ಆ ಪುಣ್ಯಶಾಲಿಯನ್ನು ರಾತ್ರಿಯ ಹೊತ್ತು ಚಂದ್ರನು ತಣ್ಣಗೆ ಹರ್ಷಗೊಳಿಸುವನು. ಹಿಂದೆ ತಿಮಿಧ್ವಜನ ಮಗನಾದ ರಾಕ್ಷಸನೊಬ್ಬನನ್ನು ಯುದ್ಧದಲ್ಲಿ ಸಂಹರಿಸಿದ್ದನ್ನು ನೋಡಿ ಸಂತುಷ್ಟನಾದ ಬ್ರಹ್ಮನು ರಾಮನಿಗೆ ದಿವ್ಯಾಸ್ತ್ರಗಳನ್ನು ಕರುಣಿಸಿದ್ದಾನೆ. ಅಂತಹ ರಾಮನು ಕಾಡಿನಲ್ಲಿದ್ದರೂ ಅರಮನೆಯಲ್ಲಿ ಇರುವಂತೆಯೇ ಸುಖವಾಗಿರುತ್ತಾನೆ.
ಆ ಮಹಾವೀರನು ಇಡೀ ಭೂಮಂಡಲಕ್ಕೆ ಒಡೆಯನಾಗಲಿರುವನು. ಅವನು ಸೂರ್ಯನಿಂದಲೂ ಮಿಗಿಲಾದ ಸೂರ್ಯ, ಅಗ್ನಿಗೂ ಮಿಗಿಲಾದ ಅಗ್ನಿ, ಐಶ್ವರ್ಯಕ್ಕೆ ಐಶ್ವರ್ಯ, ಕೀರ್ತಿಗೆ ಕೀರ್ತಿ, ಭೂಮಿಗೆ ಭೂಮಿಯಂತೆ. ದೇವತೆಗಳಿಗೆ ಅಧಿಪತಿಯವನು. ಭೂಮಿ, ವೈದೇಹಿ, ರಾಜ್ಯಲಕ್ಷ್ಮಿ ಮೂವರೊಂದಿಗೆ ರಾಮನಿಗೆ ಬೇಗನೆ ಪಟ್ಟಾಭಿಷೇಕ ನಡೆಯುವುದು. ಅವನಿಗೆ ಅಸಾಧ್ಯವಾದುದು ಯಾವುದಿದೆ ಹೇಳು? ಅವನ ಮುಂದಿನಿಂದ ಧನುರ್ಧಾರಿಗಳಾದ ಶ್ರೇಷ್ಠನಾದ ಲಕ್ಷ್ಮಣನು ಅಸ್ತ್ರಗಳನ್ನು ಹಿಡಿದು ಹೋಗುತ್ತಿದ್ದರೆ ರಾಮನಿಗೆ ಅಸಾಧ್ಯವೆಂಬುದಿದೆಯೇ? ಅಕ್ಕ, ಈ ಶೋಕ ಮೋಹಗಳನ್ನು ಬಿಟ್ಟು ಬಿಡು. ನಾನು ನಿಜ ಹೇಳುತ್ತಿದ್ದೇನೆ. ವನವಾಸದಿಂದ ಕ್ಷೇಮವಾಗಿ ಹಿಂದಕ್ಕೆ ಬರುವ ರಾಮನನ್ನು ನೀನು ಖಂಡಿತ ನೋಡುತ್ತೀಯೆ. ಪುನಃ ಬಂದು ಪಟ್ಟಾಭಿಷಕ್ತನಾಗುವ ಅವನನ್ನು ನೋಡಿ ಆನಂದಾಶ್ರಗಳನ್ನು ಸುರಿಸಲಿರುವೆ. ರಾಮನಿಗೆ ಅಮಂಗಳ ಉಂಟಾಗದು. ಅವನಿಗಾಗಿ ದುಃಖಿಸುವುದು ಕೊರಗುವುದು ಸರಿಯಲ್ಲ. ನೀನು ಇಲ್ಲಿ ಎಲ್ಲರನ್ನೂ ಸಂತೈಸಬೇಕಾದವಳು. ನೀನೇ ಹೀಗೆ ಎದೆಗೆಟ್ಟರೆ ಹೇಗೆ? ನಿನ್ನ ಮಗನು ಬೇಗನೆ ಅಯೋಧ್ಯೆಗೆ ವಾಪಸ್ಸು ಬರುತ್ತಾನೆ. ತನ್ನ ಮೃದು ಕೈಗಳಿಂದ ನಿನ್ನ ಕಾಲುಗಳನ್ನು ಒತ್ತುತ್ತಾನೆ. ಹೀಗೆ ಸುಮಿತ್ರೆಯ ಸಮುಚಿತ ಮಾತುಗಳಿಂದ ಸಂತೈಸಿ ಸುಮ್ಮನಾದಳು. ಸುಮಿತ್ರೆಯ ಮಾತುಗಳಿಂದ ಕೌಸಲ್ಯೆಯ ಶೋಕಾವೇಗವು ಕಡಿಮೆಯಾಯಿತು. ಶರತ್ಕಾಲದ ಮೇಘದಂತೆ ಹಗುರಾದಳು. ಅಯೋಧ್ಯೆಯ ಹೆಚ್ಚಿನ ಜನರೆಲ್ಲರೂ ವನವಾಸಕ್ಕೆ ಹೊರಟ ರಾಮನನ್ನು ಹಿಂಬಾಲಿಸಿದರು. ಹಿಂದಿರುಗುವಂತೆ ಅವರನ್ನ ರಾಮನು ಎಷ್ಟೇ ಕೇಳಿಕೊಂಡರೂ ಅವರು ಅವನ ಹಿಂದೆ ಹೋಗುವುದನ್ನು ನಿಲ್ಲಿಸಲಿಲ್ಲ. ರಾಮನೂ ಅಷ್ಟೇ. ಪ್ರಜೆಗಳು ಎಷ್ಟೇ ಒತ್ತಾಯಿಸಿದರೂ ಕಾಡಿಗೆ ಹೋಗುವುದನ್ನು ನಿಲ್ಲಿಸಲಿಲ್ಲ. ಅವನು ತನ್ನ ಮಕ್ಕಳಂತಿರುವ ಪ್ರಜೆಗಳನ್ನು ಸ್ನೇಹಪೂರ್ವ ದೃಷ್ಟಿಯಿಂದ ಕುಡಿಯುವನೋ ಎಂಬಂತೆ ನೋಡಿ ಹೇಳಿದನು. ನೀವು ಯಾವ ಪ್ರೀತಿ ಗೌರವಗಳನ್ನು ನನಗೆ ತೋರಿಸುತ್ತೀರೋ ಅವನ್ನು ಇನ್ನು ಮುಂದೆ ಭರತನಿಗೆ ತೋರಿಸಿ. ಇದರಿಂದ ನನಗೆ ಸಂತೋಷವಾಗುತ್ತದೆ. ಅವನು ಸಚ್ಚಾರಿತ್ರನು. ಅವನು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವನು. ಅವನು ವಯಸ್ಸಿನಲ್ಲಿ ಕಿರಿಯನಾದರೂ ತಿಳುವಳಿಕೆಯಲ್ಲಿ ಹಿರಿಯನು. ಅವನು ಪರಾಕ್ರಮಿಯಾದರೂ ಸ್ವಭಾವದಲ್ಲಿ ಬಹಳ ಮೃದು. ಅವನು ನಿಮಗೆ ಯೋಗ್ಯನಾದ ರಾಜನಾಗುತ್ತಾನೆ. ರಾಜನಲ್ಲಿರಬೇಕಾದ ಎಲ್ಲ ಗುಣಗಳು ಅವನಲ್ಲಿವೆ. ಅವನೇ ಯುವರಾಜನಾಗಬೇಕೆಂಬ ನಿರ್ಧಾರವಾಗಿ ಬಿಟ್ಟಿದೆ. ನಾನು ನಿಮ್ಮ ರಾಜಾಜ್ಞೆಯಂತೆ ನಡೆದುಕೊಳ್ಳಬೇಕಲ್ಲವೇ? ನಾನು ವನವಾಸಕ್ಕೆ ಹೋದ ಮೇಲೆ ನೀವೆಲ್ಲರೂ ರಾಜನಿಗೆ ವ್ಯಥೆಯಾಗದಂತೆ ನಡೆದುಕೊಳ್ಳಬೇಕು. ನನಗೆ ಪ್ರಿಯವಾಗಬೇಕೆಂದರೆ ಹೀಗೆಯೇ ಮಾಡಬೇಕು. ಆದರೆ ರಾಮನು ಧರ್ಮಪಾಲನೆಗೆ ಬದ್ಧನಾದರೆ ಪ್ರಜೆಗಳು ಅವನೇ ತಮ್ಮ ಒಡೆಯನಾಗಬೇಕೆಂದು ದುಂಬಾಲು ಬಿದ್ದರು. ಬಾಷ್ಪಾಕುಲರಾದ ಪುರಜನರನ್ನು ರಾಮ ಲಕ್ಷ್ಮಣರು ತಮ್ಮ ಗುಣಗಳಿಂದ ಎಳೆದೊಯ್ಯುತ್ತಿದ್ದರೋ ಎಂಬಂತಿತ್ತು ಆ ದೃಶ್ಯ. ಜ್ಞಾನ, ಓಜಸ್ಸು, ವಯಸ್ಸಿನಿಂದ ವೃದ್ಧರಾದ ಬ್ರಾಹ್ಮಣರು ದೂರದಿಂದಲೇ ಕೂಗಿ ಹೇಳುತ್ತಿದ್ದರು. ಓ ವೇಗವಾಗಿ ಧಾವಿಸುವ ಜಾತಾಶ್ವಗಳೇ, ಹಿಂದಿರುಗಿ, ಮುಂದೆ ಹೋಗಬೇಡಿ. ಒಡೆಯನಿಗೆ ಹಿತವನ್ನು ಉಂಟು ಮಾಡಿ. ವಿಶೇಷವಾಗಿ ಕುದುರೆಗಳಿಗೆ ಕಿವಿಗಳು ಚುರುಕು. ದಯವಿಟ್ಟು ಹಿಂದಿರುಗಿ, ನಮ್ಮ ಪ್ರಾರ್ಥನೆಯನ್ನ ಮನ್ನಿಸಿ. ನಿಮ್ಮ ಸ್ವಾಮಿಯು ಧರ್ಮಶುದ್ಧನೂ ದೃಢವ್ರತನೂ ವೀರನು. ಅವನನ್ನು ನೀವು ನಗರಕ್ಕೆ ಒಯ್ಯಬೇಕೇ ಹೊರತು ನಗರದಿಂದ ಕಾಡಿಗಲ್ಲ. ಹೀಗೆ ಆಕ್ರಂದಿಸುತ್ತಿದ್ದ ವಿಪ್ರರನ್ನು ನೋಡಿ ರಾಮನು ರಥದಿಂದ ಇಳಿದನು. ಸೀತೆ ಲಕ್ಷ್ಮಣರೂ ಇಳಿದರು. ಮೂವರು ಕಾಲ್ನಡಿಗೆಯಲ್ಲಿ ಮುಂದೆ ಹೋದರು. ಬ್ರಾಹ್ಮಣರು ಕಾಲ್ನಡಿಗೆಯಲ್ಲಿ ಬರುವುದನ್ನು ಕಂಡು ರಾಮನಿಗೆ ರಥದಲ್ಲಿ ಹೋಗಲು ಇಷ್ಟವಾಗಲಿಲ್ಲ. ರಾಮಾದಿಗಳು ಮುಂದುವರಿಯುವುದನ್ನು ನೋಡಿ ಬ್ರಾಹ್ಮಣರು ಮತ್ತೂ ಉದ್ವಿಗ್ನರಾದರು. ಅವರೆಂದರು, ರಾಮ, ನೀನು ಬ್ರಾಹ್ಮಣ ಪೂಜಕನು. ಬ್ರಾಹ್ಮಣ ಸಮುದಾಯವೇ ಹಿಂದಿನಿಂದ ಬರುತ್ತಿದೆ. ಬ್ರಾಹ್ಮಣರ ಹೆಗಲ ಮೇಲೆ ಕುಳಿತು ಈ ಅಗ್ನಿಗಳೂ ಬರುತ್ತಿವೆ. ನಮಗೆ ವಾಜಪೇಯಿ ಯಾಗದಲ್ಲಿ ದೊರೆತ ಈ ಕೊಡೆಗಳನ್ನು ನೋಡು. ಅವುಗಳು ನಿನ್ನ ಹಿಂದೆಯೇ ಬರುತ್ತಿವೆ. ಮಳೆಗಾಲದ ಕೊನೆಯ ಮೋಡಗಳಂತೆ ಕಾಣುತ್ತಿವೆ. ಕೊಡೆ ಇಲ್ಲದೇ ಹೋಗುತ್ತಿರುವ ನಿನಗೆ ಈ ಕೊಡೆಗಳು ಬಿಸಿಲಿನಿಂದ ರಕ್ಷಣೆಯನ್ನು ಕೊಡುತ್ತವೆ. ಮಗು, ಯಾವಾಗಲೂ ವೇದ ಮಂತ್ರಗಳ ಹಿಂದೆ ಹೋಗುತ್ತಿದ್ದ ನಮ್ಮ ಮನಸ್ಸು ಇಂದು ನಿನ್ನ ಹಿಂದೆಯೇ ಹೋಗುತ್ತಿದೆ. ವೇದಗಳೆಂಬ ಸಂಪತ್ತು ನಮ್ಮ ಹೃದಯ ಕೋಶದಲ್ಲಿದೆ. ನಮ್ಮ ಗೃಹಿಣಿಯರೆಲ್ಲ ಮನೆಗಳಲ್ಲೇ ಇದ್ದಾರೆ. ಅವರ ರಕ್ಷಣೆಗೆ ಅವರ ಶೀಲವೇ ಸಾಕು. ಆದುದರಿಂದ ನಾವು ನಿನ್ನನ್ನು ಹಿಂಬಾಲಿಸುವ ನಿಶ್ಚಯವನ್ನು ಮಾಡಿದ್ದೇವೆ. ನಿನಗೇ ಧರ್ಮ ಬೇಡವಾದರೆ ಇನ್ನು ಯಾರಿಗೆ ಬೇಕಾಗಿದೆ ಈ ಧರ್ಮ? ಈಗ ನಾವು ಯಾಚಿಸುವುದು ಒಂದೇ, ಕೂಡಲೇ ಹಿಂದಿರುಗು. ಹಂಸದಂತೆ ಬೆಳ್ಳಗಾದ ತಲೆಗೂದಲಿರುವ ನಮ್ಮ ತಲೆಗಳನ್ನು ಬಗ್ಗಿಸಿ ಕೇಳುತ್ತಿದ್ದೇವೆ. ಅವುಗಳ ಮೇಲೂ ಕೆಮ್ಮಣ್ಣು ಕೂತಿರುವುದನ್ನು ನೋಡು. ರಾಮ, ಇಲ್ಲಿ ಬಂದಿರುವ ಬ್ರಾಹ್ಮಣರಲ್ಲಿ ಅನೇಕರು ವಿವಿಧ ಯಾಗಗಳನ್ನು ಆರಂಭಿಸಿದ್ದಾರೆ. ನೀನು ಹಿಂದಿರುಗಿದರೆ ಮಾತ್ರ ಅವರು ಅವುಗಳನ್ನು ಪೂರ್ಣಗೊಳಿಸಲು ಸಾಧ್ಯ. ನಿನ್ನಲ್ಲಿ ಪ್ರೀತಿ ಇಟ್ಟಿರುವ ಸ್ಥಾವರ ಜಂಗಮ ಜೀವಿಗಳೆಲ್ಲ ನಿನ್ನ ನಿವರ್ತನೆಯನ್ನು ಬಯಸುತ್ತವೆ. ಅವುಗಳ ಪ್ರೀತಿಗೆ ಸ್ಪಂದಿಸು. ಈ ಉನ್ನತ ವೃಕ್ಷಗಳು ನಿನ್ನ ಹಿಂದೆ ಬರಬೇಕೆಂದಿವೆ. ಆದರೆ ಬಲವಾದ ಬೇರುಗಳು ಅವುಗಳನ್ನು ಬಂಧಿಸಿಟ್ಟಿವೆ. ವೇಗವಾಗಿ ಬೀಸುವ ಗಾಳಿಗೆ
ಶಬ್ದ ಮಾಡುವ ಅವುಗಳು ನಿನ್ನನ್ನು ಕೂಗಿ ಕರೆಯುತ್ತಿರುವಂತೆ ಭಾಸವಾಗುತ್ತಿದೆ. ಮರಗಳ ಒಂದು ಮೂಲೆಯಲ್ಲಿ ಕುಳಿತ ಪಕ್ಷಿಗಳು ಆಹಾರ ಸಂಚಾರಗಳನ್ನು ನಿಲ್ಲಿಸಿವೆ. ಎಲ್ಲ ಜೀವಿಗಳಲ್ಲೂ ಅನುಕಂಪವನ್ನು ತೋರಿಸುವ ನಿನ್ನನ್ನು ಅವುಗಳೂ ಹಿಂದಿರುಗುವಂತೆ ಬೇಡುತ್ತಿವೆ. ಹೀಗೆ ರಾಮನ ಹಿಂದಿರುಗುವಿಕೆಗೆ ಅನುಕಂಪವನ್ನು ತೋರಿಸುತ್ತಾ ನಿನ್ನನ್ನು ಅವುಗಳು ಹಿಂದಿರುಗುವಂತೆ ಮಾಡುತ್ತಿವೆ. ರಾಮನ ಹಿಂದಿರುಗುವಿಕೆಗಾಗಿ ಕೂಗಿಕೊಳ್ಳುತ್ತಾ ಬ್ರಾಹ್ಮಣರು ಹೋಗುತ್ತಿರುವಾಗ ರಾಮನನ್ನು ತಡೆಯಲೋ ಎಂಬಂತೆ ಎದುರಿಗೆ ತಮಸಾ ನದಿಯು ಕಾಣಿಸಿತು. ಸುಮಂತ್ರನು ರಥವನ್ನು ನಿಲ್ಲಿಸಿ ಬಳಲಿದ ಕುದುರೆಗಳನ್ನು ಬಿಚ್ಚಿದನು. ಅವುಗಳು ನೀರು ಕುಡಿದ ಮೇಲೆ ಅವುಗಳಿಗೆ ಸ್ನಾನ ಮಾಡಿಸಿ ಅಲ್ಲೇ ಮೇಯಲು ಬಿಟ್ಟನು. ಆ ಸುಂದರವಾದ ತಮಸೆಯ ದಡವನ್ನು ಆಶ್ರಯಿಸಿದ ರಾಮನು ಸೀತೆಯನ್ನು ನೋಡಿ ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ವನವಾಸಕ್ಕೆ ಹೊರಟ ನಮಗೆ ಇದೇ ಮೊದಲನೆಯ ರಾತ್ರಿ. ನೀನೇನು ಉತ್ಕಂಠಿತನಾಗಬೇಡ. ಶೂನ್ಯವಾದ ಈ ಕಾಡನ್ನು ನೋಡು. ಮೃಗ ಪಕ್ಷಿಗಳು ತಮ್ಮ ಆಶ್ರಯ ಸ್ಥಾನಗಳಿಗೆ ಹಿಂದಿರುಗುವಾಗ ಮಾಡುವ ಸದ್ದಿನಿಂದಾಗಿ ಅರಣ್ಯವೇ ಅಳುತ್ತಿರುವಂತಿದೆ. ನಮ್ಮ ಅಯೋಧ್ಯೆಯಲ್ಲಿಯೂ ಜನರೆಲ್ಲರೂ ನಿಜವಾಗಿಯೂ ದುಃಖಿಸುತ್ತಿರುವರು. ಮಹಾರಾಜನಲ್ಲಿರುವ ಸದ್ಗುಣಗಳಿಂದಾಗಿ ಪ್ರಜೆಗಳು ಅವನನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ನನ್ನನ್ನು ಭರತ ಶತ್ರುಘ್ನರನ್ನು ಪ್ರೀತಿಸುತ್ತಾರೆ. ತಂದೆಯನ್ನು ಮತ್ತು ತಾಯಿಯನ್ನು ಜ್ಞಾಪಿಸಿಕೊಂಡರೆ ನನಗೆ ಸಂಕಟವಾಗುತ್ತದೆ. ಅವರು ಅತ್ತು ಕುರುಡರಾಗಿ ಬಿಡಬಹುದು. ಭರತನು ಧರ್ಮಾತ್ಮ. ಅವನು ಧರ್ಮಾರ್ಥ ಕಾಮಗಳಿಗೆ ಅನುಗುಣವಾದ ಮಾತುಗಳಿಂದ ಅವರನ್ನು ಸಂತೈಸಬಹುದು. ಭರತನ ಸೌಮ್ಯ ಸ್ವಭಾವವನ್ನು ಸ್ಮರಿಸಿಕೊಂಡಾಗ ತಂದೆ ತಾಯಿಗಳ ಬಗೆಗೆ ಚಿಂತಿಸುವ ಅವಶ್ಯಕತೆ ಇಲ್ಲವೆಂದು ಕಾಣುತ್ತದೆ. ನೀನು ನನ್ನನ್ನು ಅನುಸರಿಸಿದ್ದು ಒಳ್ಳೆಯದೇ ಆಯಿತು. ಇಲ್ಲವಾದರೆ ಸೀತೆಯ ರಕ್ಷಣೆಗಾಗಿ ಬೇರೆಯವರ ಸಹಾಯವನ್ನು ಹುಡುಕಬೇಕಾಗಿತ್ತು. ಲಕ್ಷ್ಮಣ, ನಾನು ಈ ರಾತ್ರಿಯನ್ನು ಕೇವಲ ನೀರು ಕುಡಿದು ಕಳೆಯುತ್ತೇನೆ. ಕಾಡಿನಲ್ಲಿ ಬೇಕಾದಷ್ಟು ಆಹಾರ ದೊರಕಿದರೂ ಇಂದು ಇಷ್ಟೇ ಸಾಕೆನಿಸುತ್ತಿದೆ. ಅನಂತರ ಸುಮಂತ್ರನಿಗೆಂದನು, ಸುಮಂತ್ರ, ಕುದುರೆಗಳ ವಿಷಯದಲ್ಲಿ ಎಚ್ಚರದಿಂದ ಇರು. ಸೂರ್ಯಾಸ್ತವಾಗುತ್ತಲೇ ಸುಮಂತ್ರನು ಕುದುರೆಗಳನ್ನು ಕಟ್ಟಿಹಾಕಿ ಅವುಗಳ ಮುಂದೆ ಹುಲ್ಲಿನ ರಾಶಿಯನ್ನಿಟ್ಟನು. ಹಾಗೆ ರಾಮನ ಹತ್ತಿರ ಬಂದು ಬಳಿಕ ಸಾಯಂ ಸಂಧ್ಯೆಯನ್ನು ಮುಗಿಸಿ ಲಕ್ಷ್ಮಣನು ಸುಮಂತ್ರನು ರಾಮನಿಗೆ ಮಲಗುವ ವ್ಯವಸ್ಥೆಯನ್ನು ಮಾಡಿದರು. ತಮಸಾ ನದಿಯ ದಡದಲ್ಲಿ ಮರದ ಎಲೆಗಳಿಂದ ರಚಿಸಿದ ಶಯ್ಯ ಮೇಲೆ ರಾಮ ಸೀತೆಯರು ಮಲಗಿದರು. ಅವರಿಬ್ಬರೂ ನಿದ್ದೆ ಹೋದದ್ದನ್ನು ನೋಡಿ ಲಕ್ಷ್ಮಣನು ಸುಮಂತ್ರನಿಗೆ ರಾಮನ ಗುಣ ವಿಶೇಷಗಳನ್ನು ವರ್ಣಿಸಿ ಹೇಳಿದನು. ಹೀಗೆ ಅವರಿಬ್ಬರ ಸಂವಾದದಲ್ಲೇ ರಾತ್ರಿ ಕಳೆಯಲು ಬಂತು. ರಾಮನಿಗೆ ಎಚ್ಚರವಾಯಿತು. ಆದರೆ ದಣಿದಿದ್ದ ಪ್ರಜೆಗಳು ಮಾತ್ರ ನಿದ್ರಾಧೀನರಾಗಿಯೇ ಇದ್ದರು. ಅವರನ್ನು ನೋಡಿ ರಾಮನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ನಮ್ಮ ಮೇಲಿನ ಸ್ನೇಹದಿಂದ ಮನೆ ಮಠಗಳನ್ನು ಬಿಟ್ಟು ಬಂದಿರುವ ಈ ಪ್ರಜೆಗಳನ್ನು ನೋಡು. ಮರದ ಬುಡದಲ್ಲಿ ಹಾಯಾಗಿ ತಣ್ಣನೆ ಮಲಗಿದ್ದಾರೆ. ಇವರು ತಮ್ಮ ಪ್ರಾಣವನ್ನಾದರೂ ಕೊಟ್ಟಾರೆಯೇ ಹೊರತು ನಮ್ಮನ್ನು ಬಿಡುವಂತೆ ಕಾಣುವುದಿಲ್ಲ. ಆದುದರಿಂದ ಇವರು ನಿದ್ದೆಯಿಂದ ಏಳುವ ಮುಂಚೆಯೇ ರಥವನ್ನೇರಿ ಬೇಗನೆ ಇಲ್ಲಿಂದ ಹೊರಟು ಹೋಗೋಣ. ನಾವು ಯಾವ ದಾರಿಯಲ್ಲಿ ಹೋದೆವೆಂಬುದು ಅವರಿಗೆ ತಿಳಿಯಬಾರದು. ನನ್ನನ್ನು ಇಷ್ಟೊಂದು ಪ್ರೀತಿಸುವ ಅಯೋಧ್ಯೆಯ ನಾಗರಿಕರು ಇನ್ನೊಮ್ಮೆ ಹೀಗೆ ಮರದ ಬುಡದಲ್ಲಿ ಮಲಗುವ ಪ್ರಸಂಗ ಬರಬಾರದು. ರಾಜಕುಮಾರರು ಪ್ರಜೆಗಳ ಕಷ್ಟಗಳನ್ನು ಪರಿಹರಿಸಬೇಕೇ ಹೊರತು ತಮ್ಮ ಕಷ್ಟಗಳನ್ನು ಅವರ ಮೇಲೆ ಹೇರಬಾರದು. ಆಗ ಲಕ್ಷ್ಮಣನು ಅಣ್ಣನ ಅಭಿಪ್ರಾಯವನ್ನು ಅನುಮೋದಿಸಿ ಬೇಗನೆ ರಥವನ್ನು ಏರುವಂತೆ ಭಿನ್ನವಿಸಿಕೊಂಡನು. ರಾಮನು ರಥವನ್ನು ಬೇಗನೆ ನಡೆಸುವಂತೆ ಸುಮಂತ್ರನಿಗೆ ಸೂಚಿಸಿದನು. ಸುಮಂತ್ರನು ರಥಕ್ಕೆ ಕುದುರೆಗಳನ್ನು ಕಟ್ಟಿ ರಾಮಾದಿಗಳನ್ನು ರಥವನ್ನೇರಿಸಿದನು. ಅವರು ಬೇಗನೆ ತಮಸಾ ನದಿಯನ್ನು ದಾಟಿ ಮುಂದುವರಿದರು. ಅವರೊಂದು ದೊಡ್ಡ ಮಾರ್ಗವನ್ನು ತಲುಪಿದರು. ಆಗ ರಾಮನು ಸುಮಂತ್ರನಿಗೆ ಎಂದನು, ಸುಮಂತ್ರ, ಈಗ ನೀನು ಪ್ರಜೆಗಳಿಗೆ ಭ್ರಮೆ ಹುಟ್ಟಿಸುವುದಕ್ಕಾಗಿ ರಥವನ್ನು ಉತ್ತರಕ್ಕೆ ನಡೆಸು. ಸ್ವಲ್ಪ ಹೊತ್ತು ಅಲ್ಲಿದ್ದು ಬೇರೊಂದು ದಾರಿಯಿಂದ ಇಲ್ಲಿಗೆ ಬಂದು ಬಿಡು. ಅವರಿಗೆ ನಮ್ಮ ದಾರಿ ತಿಳಿಯಲೇಬಾರದು. ಹಾಗೆ ಎಚ್ಚರ ವಹಿಸು. ಸುಮಂತ್ರನು ರಾಮನು ಹೇಳಿದ ಉಪಾಯವನ್ನು ಸರಿಯಾಗಿ ಪಾಲಿಸಿದನು. ಅನಂತರ ಅವರ ರಥ ತಪೋವನದ ಕಡೆಗೆ ಧಾವಿಸಿತು. ಹೊರಡುವ ಮುನ್ನ ಸುಮಂತ್ರನು ಮಂಗಳಾರ್ಥವಾಗಿ ರಥವನ್ನು ಉತ್ತರಾಭಿಮುಖವಾಗಿ ನಿಲ್ಲಿಸಿದ್ದನು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ.
ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.